ಒಂದಿಷ್ಟು ಜನ ಹಿಂಗೂ ಇರ್ತಾರೆ. ತಮಗೋಸ್ಕರ ಬದುಕಿದ್ದಕ್ಕಿಂತ ಜಾಸ್ತಿ ಸಮಾಜಕ್ಕೋಸ್ಕರ ಬದುಕ್ತಾರೆ. ತಮ್ಮ ತನು ಮನ ಧನವನ್ನೆಲ್ಲ ಸಮಾಜಕ್ಕೋಸ್ಕರ ಮುಡಿಪಾಗಿ ಇಡ್ತಾರೆ. ಆ ಪೈಕಿ ಅಗ್ರಗಣ್ಯ ಸಾಲಿನಲ್ಲಿ ಕೇಳಿಬರೋ ಹೆಸರು MG ಮೊಹಮ್ಮದ್ ಯಾಕೂಬ್ ಸಾಹೇಬ್. ಯಾಕೂಬ್ ಸಾಹೇಬ್ ಅಂತಲೇ ಎಲ್ಲರಿಗೂ ಚಿರಪರಿಚಿತ. ಇವತ್ತಿನ ಜನರೇಷನ್ ಹಜರತ್ ಟಿಪ್ಪು ಸುಲ್ತಾನರನ್ನ ಮೈಸೂರಿನ ಹುಲಿ ಅನ್ನೋದನ್ನ ಕೇಳಿದ್ದಾರೆ. ಆದರೆ ಅದೇ ಮೈಸೂರು ನಗರದಲ್ಲಿ ಯಾಕೂಬ್ ಸಾಹೇಬರು ಹುಲಿ ಅನ್ನೋ ತರ ಇದ್ರು ಅನ್ನೋದನ್ನ ನೋಡಿದವರಿದ್ದಾರೆ. ಯಾಕೂಬ್ ಸಾಹೇಬರು ಗತಿಸಿ ಅದೆಷ್ಟೋ ವರ್ಷಗಳಾಗಿದ್ದಾವೆ. ಆದರೆ ಇಂದಿಗೂ ಅವರ ಹೆಸರು ಜೀವಂತವಾಗಿವೆ. ಅವರು ಮಾಡಿದ ಸಮಾಜಮುಖಿ ಕೆಲಸಗಳು ಯಾಕೂಬ್ ಸಾಹೇಬರ ಹೆಸರನ್ನ ಜೀವಂತವಾಗಿ ಇಟ್ಟಿದ್ದಾವೆ. ಮೈಸೂರು ಮಹಾರಾಜರಾಗಿದ್ದ ಜಯಚಾಮರಾಜೇಂದ್ರ ಒಡೆಯರ್ ಯಾಕೂಬ್ ಸಾಹೇಬರ ಪರಮಾಪ್ತ ಸ್ನೇಹಿತ. ಇಬ್ಬರು ಗಳಸ್ಯ ಕಂಠಸ್ಯ ಸ್ನೇಹಿತರು. ಯಾಕೂಬ್ ಸಾಹೇಬರು ಮೈಸೂರಿನಲ್ಲಿ ಅದೆಷ್ಟು ಹೆಸರು ಮಾಡಿದ್ರು ಅಂದ್ರೆ, ಮೈಸೂರಿಗೆ ಯಾರಾದ್ರೂ ಹೊಸಬ್ರು ಹೋಗಿ ಅಲ್ಲಿರೋ ಆಟೋ, ಟ್ಯಾಕ್ಸಿ, ಜಟ್ಕಾ ಗಾಡಿಯವರಿಗೆ ಬರೀ ಯಾಕೂಬ್ ಸಾಹೇಬ ಅನ್ನೋ ಹೆಸರು ಹೇಳಿದ್ರೆ ಸಾಕು, ಅಡ್ರೆಸ್ ಹೇಳಬೇಕು ಅಂತೇನಿಲ್ಲ, ಸೀದಾ ಯಾಕೂಬ್ ಸಾಹೇಬರ ಮನೆಗೆ ಹೋಗಿ ಡ್ರಾಪ್ ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಯಾಕೂಬ್ ಸಾಹೇಬರು ಮೈಸೂರಿನಲ್ಲಿ ಚಿರಪರಿಚಿತ ವ್ಯಕ್ತಿ. ಇವರ ಸಮಾಜ ಸೇವೆಯನ್ನ ಮೆಚ್ಚಿ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರೇ ಯಾಕೂಬ್ ಸಾಹೇಬರಿಗೆ ಗೋಲ್ಡ್ ಮೆಡಲ್ ಅನ್ನ ಕೊಟ್ಟಿದ್ರು. ಆ ಮೆಡಲ್ ಇವತ್ತಿಗೂ ಯಾಕೂಬ್ ಸಾಹೇಬರ ಮೊಮ್ಮಗ ಮನ್ಸೂರ್ ಅಹಮದ್ ಅವರ ಹತ್ತಿರ ಇದೆ. ಬರೀ ಸಮಾಜ ಸೇವೆ ಅಷ್ಟೇ ಅಲ್ಲ, ಯಾಕೂಬ್ ಸಾಹೇಬರಿಗೆ ರಾಜಕಾರಣಿಗಳ ಜೊತೆಗೂ ವಿಶೇಷ ಬಾಂಧವ್ಯ ಇತ್ತು. ದೆಹಲಿಯಲ್ಲಿ ಅವತ್ತಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರನ್ನ ಭೇಟಿಯಾಗಿದ್ರು. ಭಾರತದ ಉಪರಾಷ್ಟ್ರಪತಿ, ಕರ್ನಾಟಕದ ಮುಖ್ಯಮಂತ್ರಿಗಳು ಆಗಿದ್ದ BD ಜತ್ತಿ ಅವರನ್ನ ಭೇಟಿಯಾಗಿದ್ರು. ಬರೀ ಭೇಟಿಯಷ್ಟೇ ಅಲ್ಲ, ತುಂಬಾ ಆತ್ಮೀಯತೆ ಕೂಡ ಇತ್ತು. BD ಜತ್ತಿಯವರು ಮೈಸೂರಿಗೆ ಬಂದ್ರೆ ಯಾಕೂಬ್ ಸಾಹೇಬರ ಮನೆಗೆ ಭೇಟಿಯನ್ನ ಕೊಟ್ಟು ಕುಶಲೋಪರಿಯನ್ನ ಮಾತಾಡಿಕೊಂಡು ಹೋಗ್ತಾ ಇದ್ರು. ರಾಷ್ಟ್ರಪತಿಗಳಾಗಿದ್ದ ಜಾಕಿರ್ ಹುಸೇನ್ರೊಂದಿಗೆ ಯಾಕೂಬ್ ಸಾಹೇಬರಿಗೆ ವಿಶೇಷ ಆತ್ಮೀಯತೆ ಇತ್ತು. ಅವರನ್ನು ಹಲವು ಬಾರಿ ಭೇಟಿಯಾಗಿದ್ದಾರೆ. ಕರ್ನಾಟಕದ ರಾಜಕಾರಣಿಗಳು ಸಹ ಯಾಕೂಬ್ ಸಾಹೇಬರಿಗೆ ಆತ್ಮೀಯರಾಗಿದ್ರು. ನಿಜಲಿಂಗಪ್ಪ ಮುಖ್ಯಮಂತ್ರಿಯಾಗಿದ್ದಾಗಲೇ ಮೈಸೂರಿಗೆ ಬಂದ್ರೆ ಯಾಕೂಬ್ ಸಾಹೇಬರ ಮನೆಗೆ ತಪ್ಪದೆ ಭೇಟಿ ಕೊಡ್ತಾ ಇದ್ರು. ಕುಶಲೋಪರಿಯನ್ನ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಇನ್ನು ಮೈಸೂರಿನವರೇ ಆದ ದೇವರಾಜು ಅರಸು ಮತ್ತು ಯಾಕೂಬ್ ಸಾಹೇಬರ ಸ್ನೇಹದ ಬಗ್ಗೆ ಬಿಡಿಸಿ ಹೇಳ್ಬೇಕಾ? ಇಬ್ಬರು ಸಹಪಾಠಿಗಳು, ಜೊತೆಗೆ ಓದಿದ್ದು. ಹುಣಸೂರಿನಲ್ಲಿ ದೇವರಾಜು ಅರಸು ರಾಜಕೀಯದಲ್ಲಿ ಒದ್ದಾಡ್ತಾ ಇದ್ದಾಗ ಯಾಕೂಬ್ ಸಾಹೇಬರು ಅವರ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ದಾರೆ. ದೇವರಾಜು ಅರಸು ಮುಖ್ಯಮಂತ್ರಿಯಾದಾಗ್ಲೂ ತಮ್ಮ ಸ್ನೇಹಿತನನ್ನ ಮರೆತಿರಲಿಲ್ಲ. ಯಾಕೂಬ್ ಸಾಹೇಬರ ಮನೆಗೆ ಬಂದು ಗಂಟಗಟ್ಟಲೆ ಕೂತುಕೊಳ್ತಾ ಇದ್ರು. ಉಭಯ ಕುಶಲೋಪರಿಗಳನ್ನ ಮಾತಾಡಿಕೊಳ್ತಾ ಇದ್ರು. ಇದಕ್ಕಂತಾನೆ ಯಾಕೂಬ್ ಸಾಹೇಬರು ತಮ್ಮ ಮನೆಯಲ್ಲಿ ಒಂದು ಕೊಠಡಿಯನ್ನ ನಿರ್ಮಾಣ ಮಾಡಿದ್ರು. ಅದಕ್ಕೆ ಫರ್ನಿಶ್ ರೂಮ್ ಎಂದು ಹೆಸರಿಟ್ಟಿದ್ರು. ಸುಮಾರು 30 ಐಷಾರಾಮಿ ಸೋಫಾಗಳಿದ್ದಂತಹ ಐಷಾರಾಮಿ ಕೊಠಡಿ ಅದು. ಮನೆಗೆ ಬರೋ ಅತಿಥಿಗಳಿಗೆ ಆತಿಥ್ಯ ವಹಿಸೋದಿಕ್ಕೆ ಅಂತಾನೆ ಆ ಕೊಠಡಿಯನ್ನ ನಿರ್ಮಾಣ ಮಾಡಿದ್ರು ಯಾಕೂಬ್ ಸಾಹೇಬರು. ಇವತ್ತು ದಸರಾ ಸಂದರ್ಭದಲ್ಲಿ ಯಾಕೂಬ್ ಸಾಹೇಬರನ್ನ ನೆನಪಿಸಿಕೊಳ್ಳೋದಕ್ಕೆ ಒಂದು ವಿಶೇಷ ಕಾರಣ ಇದೆ. ಯಾಕಂದ್ರೆ ಜಂಬೂ ಸವಾರಿ ಮೈಸೂರು ನಗರದಲ್ಲಿ ಹಾದು ಹೋಗುವಾಗ ಯಾಕೂಬ್ ಸಾಹೇಬರ ಮನೆಯ ಮುಂದಿನಿಂದಲೂ ಹಾದು ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅಂಬಾರಿಯಲ್ಲಿ ವಿರಾಜಮಾನರಾಗಿ ಬರ್ತಾ ಇದ್ದಂತಹ ಜಯಚಾಮರಾಜೇಂದ್ರ ಒಡೆಯರ್ ಯಾಕೂಬ್ ಸಾಹೇಬರ ಮನೆ ಮುಂದೆ ಬಂದಾಗ ಯಾಕೂಬ್ ಸಾಹೇಬರಿಗೆ ಕೈ ಮುಗಿದು ನಮಸ್ಕಾರವನ್ನ ಮಾಡ್ತಾ ಇದ್ರು. ಆಗ ಯಾಕೂಬ್ ಸಾಹೇಬರು ಕೊಡೋ ಹೂ ಮತ್ತು ಹಣ್ಣುಗಳನ್ನ ಸ್ವೀಕಾರ ಮಾಡ್ತಾ ಇದ್ರು. ಜಯಚಾಮರಾಜೇಂದ್ರ ಒಡೆಯರ್ಗೆ ಯಾಕೂಬ್ ಸಾಹೇಬರ ಜೊತೆಗೆ ವಿಶೇಷ ಸ್ನೇಹ ಇತ್ತು. ಯಾಕಂದ್ರೆ ಯಾಕೂಬ್ ಸಾಹೇಬರು ಯಾವಾಗ್ಲೂ ಜನ ಸ್ನೇಹಿಯಾಗಿ ಇದ್ದವರು. ತಮ್ಮ ಬದುಕನ್ನ ಬಡವರಿಗೆ ಅಂತಾನೆ ಮುಡಿಪಾಗಿಟ್ಟವರು. ಅದೆಷ್ಟೋ ಬಡವರಿಗೆ ಮನೆಗಳನ್ನ ಕಟ್ಟಿಸಿಕೊಟ್ಟಿದ್ದಾರೆ. ಅದೆಷ್ಟೋ ಸೈಟ್ಗಳನ್ನ ದಾನ ಮಾಡಿದ್ದಾರೆ.
ಬಲಗೈಯಿಂದ ಮಾಡಿದ ಸಹಾಯವನ್ನ ಎಡಗೈಗೂ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಲೆಕ್ಕವಿಲ್ಲದಷ್ಟು ಸಮಾಜ ಸೇವೆಗಳನ್ನ ಮಾಡಿದ್ದಾರೆ. ಮೈಸೂರು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಮತ್ತು ಮೈಸೂರು ಹುಲಿ ಯಾಕೂಬ್ ಸಾಹೇಬರ ಸ್ನೇಹದ ಬಗ್ಗೆ ಇನ್ನೂ ಒಂದು ನಿದರ್ಶನ ಹೇಳೋದಾದ್ರೆ, ಮೈಸೂರಿನಲ್ಲಿ ಆಗಿನ ಕಾಲಕ್ಕೆ ಅತಿ ದೊಡ್ಡದಾದ ಹೋಟೆಲ್ ಇತ್ತು. ಅದರ ಹೆಸರು ಇಂದಿರಾ ಭವನ್ ಹೋಟೆಲ್. ಇದು ಆ ಕಾಲಕ್ಕೆ ಮೈಸೂರಿನ ಅತಿ ದೊಡ್ಡ ಕಟ್ಟಡ ಅನಿಸಿಕೊಂಡಿತ್ತು. ಯಾಕೂಬ್ ಸಾಹೇಬರ ಈ ಹೋಟೆಲ್ ಉದ್ಘಾಟನೆಗೆ ಖುದ್ದು ಮೈಸೂರು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರೇ ಆಗಮಿಸಿದ್ರು. ಮೈಸೂರಿನ ಮಟ್ಟಿಗೆ ಯಾಕೂಬ್ ಸಾಹೇಬರು ಎಷ್ಟೊಂದು ಶಕ್ತಿಶಾಲಿ ವ್ಯಕ್ತಿಯಾಗಿದ್ದವರು. ಈಗ ಯಾಕೂಬ್ ಸಾಹೇಬರು ತೀರಿ ಹೋಗಿ 52 ವರ್ಷಗಳಾಗಿದ್ದಾವೆ. ಈ ದಸರಾ ಸಂದರ್ಭದಲ್ಲಿ ಯಾಕೂಬ್ ಸಾಹೇಬರು ಮೈಸೂರಿಗೆ ಕೊಟ್ಟ ಕೊಡುಗೆಗಳು, ಅಲ್ಲಿನ ಬಡವರಿಗೆ ಮಾಡಿದ ಸಹಾಯಗಳನ್ನ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಎಲ್ಲರೂ ನೆನೆಸಿಕೊಳ್ತಾರೆ. ಅವರ ಗೋರಿ ಮುಂದೆ ನಿಂತು ಅವರಿಗೆ ಅಲ್ಲಾಹನು ಸ್ವರ್ಗವನ್ನ ದಯಪಾಲಿಸಿ ಅಂತ ಪ್ರಾರ್ಥನೆಯನ್ನ ಮಾಡಿಕೊಳ್ತಾರೆ.